ಗಜಾನನಾಯ ನಮಃ. ಓಂ ಲಂಬೋದರಾಯ ನಮಃ. ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಗಣೇಶ ಚತುರ್ಥಿ ಅಂಗವಾಗಿ ತಾಲೂಕಿನ ಕುರುಡುಮಲೆ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ಗಣಪತಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವೈಭವದಿಂದ ನೆರವೇರಿತು. ಓಂ ಶೂರ್ಪಕರ್ಣಾಯ ನಮಃ. ಓಂ ವಿಘ್ನಹರ್ತಾಯ ನಮಃ. गौरी हर को नामदलिए गुड़ लड्डू साई सुरवर को महिमा कहीं न जाए लागत ऊपर को. जय देव जय देव जय जय श्री गणराज विद्या सुखदाता धन्य तुम्हारो दर्शन. ಸಂಪ್ರದಾಯದಂತೆ ಉತ್ಸವ ದೇವರಿಗೆ ವಿಶೇಷ ಅಲಂಕಾರ ಮಾಡಿದ ನಂತರ ವೇದ ಪಂಡಿತರ ಮಂತ್ರಗಳೊಂದಿಗೆ ರಥದಲ್ಲಿ ಕುಳ್ಳಿರಿಸಿ ಮಹಾ ಮಂಗಳಾರತಿ ಮಾಡಿದ ನಂತರ ಅಧಿಕೃತವಾಗಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಾಜ್ಯದ ನಾನಾ ಕಡೆಯಿಂದ ಆಗಮಿಸಿದ ಭಕ್ತರು ದವಣ ಬಾಳೆಯನ್ನ ಮೆಣಸು ರಥಕ್ಕೆ ಅರ್ಪಿಸಿದರು. ಮೂಲ ವಿಗ್ರಹಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. विद्या सुखदाता धन्य तुम्हारो दर्शन मेरा मन रमता. जय देव जय देव भाव भगत से कोई शरणागत आवे सन्नत संपद सबही भरपूर भावे. ऐसे तुम महाराजों को अति भावे. ದೇವಾಲಯ ಆವರಣದಲ್ಲಿ ವಿವಿಧ ಬಣ್ಣದ ಹೂಗಳಿಂದ ಅತ್ಯಂತ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. श्री गणराज विद्या सुखदाता धन्य तुम्हारो दर्शन मेरा मन रमता. जय देव जय देव. ಎಲ್ಲರಿಗೂ ನಮಸ್ಕಾರ. ಗಣೇಶ ಹಬ್ಬದ ಶುಭಾಶಯಗಳು. ಏನು ಗಣೇಶನ ಹಬ್ಬ ನಿನ್ನೆ ಆಯಿತು. ಇವತ್ತು ರಥೋತ್ಸವ ಏನು ಕುರುಡುಮಲೆಯಲ್ಲಿ ವಿಜೃಂಭಣೆಯಿಂದ ಏನು ಮಾಡ್ತಾ ಇದ್ದಾರೋ, ನಮ್ಮ ಶಾಸಕರು ಮುಂದಾಳತೆ ತಗೊಂಡು ಬಹಳ ಜೋರಾಗಿ ಮಾಡಿಸ್ತಾ ಇದ್ದಾರೆ ಈ ವರ್ಷ. ಆ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಸದಾ ಕಾಲ. ಮುಳಬಾಗಿಲು ಜನತೆಗೂ, ವಿಶಿಷ್ಟವಾಗಿ ಮುಳಬಾಗಿಲು ಜನತೆಗೂ ಮತ್ತು ಕೋಲಾರ ಜಿಲ್ಲೆ ಮತ್ತು ಸಮಸ್ತ ಜನತೆಗೆ ಒಳ್ಳೆಯದಾಗಲಿ. ಏನೋ ಒಂದು ಈ ವಿಜೃಂಭಣೆಯನ್ನು ಮಾಡ್ತಾರೆ. ಬರೋ ವರ್ಷ ಇನ್ನೂ ಜೋರಾಗಿ ಮಾಡಬೇಕು, ಭಕ್ತಾದಿಗಳು ಇನ್ನೂ ಜಾಸ್ತಿ ಬರಲಿ, ಆ ದೇವರ ಆಶೀರ್ವಾದ ಪಡೆಯಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬಹುತೇಕ ಸೇವಾಕರ್ತರು ಟ್ರ್ಯಾಕ್ಟರ್ ಮತ್ತು ಎತ್ತಿನ ಗಾಡಿಯಲ್ಲಿ ಸಂಪ್ರದಾಯದಂತೆ ಪ್ರಸಾದಗಳನ್ನು ತಂದು ಬ್ರಹ್ಮರಥೋತ್ಸವಕ್ಕೆ ಬಂದು ಭಕ್ತರಿಗೆ ವಿತರಿಸುತ್ತಿದ್ದರು. ಬೆಂಗಳೂರಿನ ಇಂದಿರಾನಗರದ ಜಯಪ್ರಕಾಶ್ 25,000 ಜಿಲೇಬಿ ಹೆಬ್ಬಣಿ ಸುಬ್ರಹ್ಮಣ್ಯದಲ್ಲಿ 250ಕ್ಕೂ ಹೆಚ್ಚು ಲಡ್ಡುಗಳನ್ನು ವಿತರಿಸಿದರು.
ಮುಜರಾಯಿ ಇಲಾಖೆ ವತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮುಂಜಾಗ್ರತೆ ಕ್ರಮವಾಗಿ ಎಸಿಪಿಗಳಾದ ಎಚ್.ಜಿ. ಜಗದೀಶ್, ಸಿಆರ್ ರವಿಕುಮಾರ್, ಎಸಿಪಿ ಮೋನಿಶಾ, ಸಿಪಿಐ ಸತೀಶ್ ನೇತೃತ್ವದಲ್ಲಿ ವಿಶೇಷ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಪ್ರಧಾನ ಅರ್ಚಕರಾದ ಕೆಸಿ ಲೋಕನಾಥ್ ದೀಕ್ಷಿತ್ ನೇತೃತ್ವದಲ್ಲಿ ಪೂಜೆಗಳು ನಡೆದವು. ದೇವಾಲಯದಲ್ಲಿ ಪೂಜೆ ಸಲ್ಲಿಸಲು ಬಂದಿದ್ದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ, ಜೆಡಿಎಸ್ ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್ ಅವರು ಪರಸ್ಪರ ಆಲಿಂಗನ ಮಾಡಿಕೊಂಡು ಕುರುಡುಮಲೆ ಶ್ರೀ ವಿನಾಯಕ ವಿಗ್ರಹದ ಮುಂದೆ ಹೂಮಾಲೆ ಇಟ್ಟು ಪ್ರಧಾನ ಅರ್ಚಕರಿಂದ ಮಂತ್ರೋಪದೇಶ ಮಾಡಿಸಿ ನಂತರ ಹೂಮಾಲೆಯನ್ನು ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪನವರ ಕೊರಳಿಗೆ ಹಾಕಿ ಶಾಸಕರು ಆಶೀರ್ವಾದ ಪಡೆದರು. ಫುಲ್ಲು ಸ್ಮೈಲ್ ಆಗಿದ್ದಾರೆ. ಯಾವಾಗ ಹಂಗೆ ಯಾವರಿಗೂ
ಅಟ್ಯಾಕ್ ಮಾಡಿ ಏನೇನು ಅಟ್ಯಾಕ್ ಮಾಡ್ತಾರೆ. ಸ್ವಲ್ಪ ಜಾಗ ಬಿಡ್ರಪ್ಪ, ಸ್ವಲ್ಪ ಜಾಗ. ಫ್ಯಾನ್ ಎಲ್ಲ AC. ಮುಂದೆ ಬರ್ರಿ. अनुग्रह आशीर्वाद फल सिद्धिरस्तो यजमानस्य महागणपति ब्रह्म रथोत्सव निर्विघ्नता फल सिद्धि ಅಲ್ಲ ಈ ಕಡೆಗೆ ಒಳಗಡೆ ಈಚೆ ಕಡೆ ಬಸ್ ಈ ಕಡೆಗೆ ಈ ಕಡೆ ಸೈಡ್ಗೆ ಬಂದ್ರು ತದನಂತರ ಸಚಿವ ಶಾಸಕರು ಸೇರಿ ತಮ್ಮ ತಮ್ಮ ಬೆಂಬಲಿಗರು ಸಹ ಕೇಸರಿ ವಸ್ತ್ರ ಹಾಕಿಕೊಂಡು ನಾವು ಕೇಸರಿ ಕಲಿಗಳಿಗಿಂತ ಕಡಿಮೆ ಇಲ್ಲ ಎಂಬಂತೆ ಕಂಡುಬಂದು ರಥೋತ್ಸವದ ಪೂಜಾ ವಿಧಾನಗಳಲ್ಲಿ ಪಾಲ್ಗೊಂಡು ಶ್ರೀ ವಿನಾಯಕನ ರಥ ಎಳೆದು ದೇವರ ಆಶೀರ್ವಾದ ಸದಾ ಈ ನಾಡಿನ ಜನರ ಮೇಲೆ ಇರಲಿ ಎಂದು ತಿಳಿಸಿದರು. ಮುನಿಯಪ್ಪ ತೆರಳಿದ ನಂತರ ಕಾಂಗ್ರೆಸ್ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್, ಎಂಎಲ್ಎ ಅನಿಲ್ ಕುಮಾರ್ ಪ್ರತ್ಯೇಕವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಬಿಜೆಪಿಯಿಂದ ದಸರಾ ಉದ್ಘಾಟನೆ ನಾಸ್ತಿಕರಿಂದ ಏಕೆ ಎನ್ನುವ ವಿಚಾರವಾಗಿ ಸಚಿವರಾದ ಕೆಎಚ್ ಮುನಿಯಪ್ಪ ಮಾತನಾಡಿ 600 ಶತಮಾನಗಳ ಹಿಂದಿನ ವೀರ ಬ್ರಹ್ಮಯ್ಯಗಾರಿ ಕತೆ ಓದಿದ್ರೆ ಗೊತ್ತಾಗುತ್ತದೆ. ಅವರ ಶಿಷ್ಯ ಒಬ್ಬ ಮುಸಲ್ಮಾನ, ಅಂಥವರಿಗೆ ಮತಭೇದವಿಲ್ಲ ಎಂದು ಬಿಜೆಪಿ ನಾಯಕರ ಹೇಳಿಕೆಗೆ ಟಾಂಗ್ ನೀಡಿ ದೈವ ಭಕ್ತಿಗೆ ಜಾತಿ ಇಲ್ಲ ಎಂಬುದು ಎಲ್ಲರೂ ಅರಿಯಬೇಕು ಎಂದರು. ಶಾಸಕರಾಗಲಿ ಸಾಮಾನ್ಯ ಪ್ರಜೆಯಾಗಲಿ ನಕಲಿ ಜಾತಿ ಪ್ರಮಾಣಕ್ಕೆ ಕೈ ಹಾಕಿದರೆ ಕಠಿಣ ಶಿಕ್ಷೆಯಾಗಬೇಕು. ಯಾವುದೇ ಸಮುದಾಯದ ಮೀಸಲಾತಿ ದುರ್ಬಳಕೆ ಮಾಡಿಕೊಳ್ಳುವುದು ತಪ್ಪು. ಒಂದು ಜಾತಿಯ ಸಮುದಾಯಕ್ಕೆ ಮೀಸಲಾತಿ ದುರ್ಬಳಕೆ ಮಾಡಿಕೊಳ್ಳುವುದು ತಪ್ಪು. ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಇದರ ವಿರುದ್ಧ ಧ್ವನಿ ಎತ್ತಿದ್ದೇವೆ. ಇದು ಕೇವಲ ಒಂದು ಕಡೆಯಲ್ಲ, ರಾಜ್ಯದ ಬಹುತೇಕ 3 ಕಡೆ ಸಾವಿರಾರು ಜನರಿದ್ದಾರೆ. ನಕಲಿ ಜಾತಿ ಪ್ರಮಾಣ ಪಡೆದು ಅಧಿಕಾರಿಗಳಾಗಿದ್ದಾರೆ. ಅವರನ್ನು ಗುರುತಿಸಿ ತೆಗೆಯುವ ಕೆಲಸ ಆಗಬೇಕು. ಅರ್ಹರಿಗೆ ಮೀಸಲಾತಿ ಕೊಡಬೇಕು. ರಾಜ್ಯದಲ್ಲಿ 92% ಜಾತಿ ಜನಗಣತಿಯಾಗಿದೆ. ಇನ್ನೂ 8% ಆಗಬೇಕಿದೆ. 12 ಲಕ್ಷ ಜನ ಎಸ್ಸಿಗಳು ನೋಂದಣಿ ಮಾಡಿಸಿಲ್ಲ. ಜಿಲ್ಲೆಯಲ್ಲಿ ಎತ್ತಿನ ಹೊಳೆ ಪ್ರಾರಂಭಕ್ಕೆ ಮನವಿ ಪಕ್ಷಾತೀತವಾಗಿ ಎಲ್ಲ ಕ್ಷೇತ್ರಗಳಿಗೂ ಇತಿಮಿತಿಯಲ್ಲಿ ಅನುದಾನ ನೀಡುತ್ತೇವೆ ಎಂದು ವಿಧಾನಸಭೆಯಲ್ಲಿ ಸಿಎಂ ಘೋಷಣೆ ಮಾಡಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಅಭಿವೃದ್ಧಿಗೆ ಹೆಚ್ಚಿನ ಹಣ ನೀಡುತ್ತಾರೆ. ಕೋಲಾರದಲ್ಲಿ ಎತ್ತಿನ ಹೊಳೆ ಯೋಜನೆ ಪ್ರಾರಂಭ ಆಗಬೇಕು ಎಂದು ಸಿಎಂಗೆ ಮನವಿ ಮಾಡಿದ್ದೇವೆ. ಈ ಬಗ್ಗೆ ನಂದಿ ಬೆಟ್ಟದ ಕ್ಯಾಬಿನೆಟ್ನಲ್ಲಿ ತೀರ್ಮಾನವಾಗಿದೆ. 6,000 ಕೋಟಿ ರು ಹೆಚ್ಚಿನ ಹಣ ಕೋಲಾರಕ್ಕೆ ಬೇಕಾಗಿದೆ. ಪೈಪ್ಲೈನ್ ಕೆಲಸ ಆರಂಭವಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ 14 ಟಿಎಂಸಿ ನೀರು ಬೇಕಾಗಿದೆ ಎಂದು ಸಚಿವರಾದ ಮುನಿಯಪ್ಪ ತಿಳಿಸಿದರು. ಇನ್ನು ಪುರಾಣ ಪ್ರಸಿದ್ಧ ಕುರುಡುಮಲೆ ಬ್ರಹ್ಮ ರಥೋತ್ಸವಕ್ಕೆ ಬಂದ ಗಣ್ಯರು, ಪ್ರಮುಖರು ಮತ್ತು ಅಧಿಕಾರಿಗಳಾದ ಆಹಾರ ಇಲಾಖೆ ಸಚಿವರಾದ ಕೆಎಚ್ ಮುನಿಯಪ್ಪ, ಸಂಸದರಾದ ಎಂ ಮಲ್ಲೇಶ್ ಬಾಬು, ಶಾಸಕರಾದ ಸಮೃದ್ಧಿ ಮಂಜುನಾಥ್, ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್, ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್, ಮುಳಬಾಗಿಲು ಕಾಂಗ್ರೆಸ್ ಮುಖಂಡ ಆದಿನಾರಾಯಣ, ಆಲಂಗೂರು ಶಿವಣ್ಣ, ಕೋಮಲ್ ನಿರ್ದೇಶಕ ಬಿವಿ ಶಾಮೇಗೌಡ, ತಹಸೀಲ್ದಾರ್ ಬಿ ಗೀತಾ, ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ಕೆ ಸರ್ವೇಶ್, ಡಿಸಿಸಿ ಬ್ಯಾಂಕ್ಸ್ ನಿರ್ದೇಶಕ ನಲ್ಲೂರು ರಘುಪತಿ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಿ,
ಟಿ ರಮೇಶ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಆರ್ ರಾಜೇಂದ್ರ ಗೌಡ, ದರಖಾಸ್ತು ಕಮಿಟಿ ಸದಸ್ಯರಾದ ಜಮನಹಳ್ಳಿ ಕೃಷ್ಣ, ಗುಜ್ಜನಹಳ್ಳಿ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಉತ್ತನೂರು ಅರವಿಂದ್, ಸಮಾಜ ಸೇವಕ ಶಂಬಯ್ಯ, ಸಮಾಜ ಸೇವಕರು ಮತ್ತು ಮುಖಂಡರಾದ ನಗವಾರ ಸತ್ಯಣ್ಣ, ಕೆಬಿ ರಾಮಪ್ರಸಾದ್, ಸಿವಿ ಗೋಪಾಲ್, ಸುಭಾಷ್ ಚಂದ್ರೇಗೌಡ, ಸಿದ್ದಘಟ್ಟ ರಮೇಶ್, ಗೊಲ್ಲಹಳ್ಳಿ ಜಗದೀಶ್, ತಾವರೆಕೆರೆ ನಾರಾಯಣರೆಡ್ಡಿ, ಕಗ್ಗಿನಹಳ್ಳಿ ಶ್ರೀನಿವಾಸ್, ರವಿ, ಮುನಿಸ್ವಾಮಿ ಗೌಡ, ಸುಬ್ರಹ್ಮಣಿ, ಮುಜರಾಯಿ ಇಲಾಖೆ ಅಧಿಕಾರಿ ಕೆಬಿ ಸುಬ್ರಹ್ಮಣ್ಯಂ, ಶ್ರೀನಿವಾಸ್, ಪಿಡಿಒ ಚಲಪತಿಗೌಡ ಮತ್ತಿತರರು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಾಲೂಕಿನ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ಬಂದಿ ಹಾಂ ಬೇಡ 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 ಇವತ್ತು ಆಗ್ಬಿಡಿ ಆ ಕಡೆ